ಎಪಿಕೆಎಸ್ ಆರ್ಗಾನಿಕ್ನಿಂದ ಉತ್ಪನ್ನಗಳ ಬಗ್ಗೆ ನನಗೆ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಸಿಕ್ಕಿತು. ತರುವಾಯ ನಾನು ಅವುಗಳನ್ನು ಖರೀದಿಸಿ ಬಳಸಲು ಪ್ರಾರಂಭಿಸಿದೆ. ಆರಂಭಿಕ ಹಂತದಲ್ಲಿ ನಾನು ಕೇವಲ 2 ಲೀಟರ್ ಅಭಿಮಾನ್ ಅನ್ನು ಖರೀದಿಸಿ ಅದನ್ನು 200 ಲೀಟರ್ ನೀರಿನೊಂದಿಗೆ ಬೆರೆಸಿ ಪ್ರತಿ ಬಾಳೆ ಸಸಿಗೆ 1 ಲೀಟರ್ ಈ ದ್ರಾವಣವನ್ನು ಹಾಕಿದೆ. ಈ ಅನ್ವಯದ ನಂತರವೇ ಸಕಾರಾತ್ಮಕ ಬದಲಾವಣೆಗಳು ಸ್ಪಷ್ಟವಾಗಿ ಗೋಚರಿಸಿದವು. ಹಿಂದೆ ಸರಿಯಾಗಿ ಬೆಳೆಯಲು ವಿಫಲವಾದ ಆ ಸಸಿಗಳು ಸಹ ಅಭಿವೃದ್ಧಿ ಹೊಂದಲು ಪ್ರಾರಂಭಿಸಿದವು. ಈ ಅತ್ಯುತ್ತಮ ಫಲಿತಾಂಶದಿಂದ ಉತ್ತೇಜಿತರಾಗಿ ನಾನು ನನ್ನ ಒಡೆತನದ ಇನ್ನೊಂದು 50 ಸೆಂಟ್ ಭೂಮಿಯಲ್ಲಿ 500 ಹೊಸ ಬಾಳೆ ಸಸಿಗಳನ್ನು ನೆಟ್ಟಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಸೆಲ್ವಂ. ನಾನು ಮಧುರೈ ಜಿಲ್ಲೆಯ ತಿರುಪರಾಂಕುಂದ್ರಂ ತಾಲ್ಲೂಕಿನ ನಿಲಯೂರ್ ಪ್ರದೇಶದಿಂದ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ನನ್ನ ಪ್ರಾಥಮಿಕ ಉದ್ಯೋಗ ಕೃಷಿ. ನಾನು ಒಟ್ಟು 4000 ಸ್ಥಳೀಯ ವೈವಿಧ್ಯ, ನಿರ್ದಿಷ್ಟವಾಗಿ 30 ವಿಧ ಬಾಳೆ ಗಿಡಗಳನ್ನು ಬೆಳೆಸಿದ್ದೇನೆ. ಆರಂಭದಲ್ಲಿ ನನ್ನ ಹಲವಾರು ಬಾಳೆ ಸಸಿಗಳು ಸರಿಯಾಗಿ ಬೆಳೆಯುತ್ತಿರಲಿಲ್ಲ. ಆ ಸಮಯದಲ್ಲಿಯೇ ನಾನು ಸಾಮಾಜಿಕ ಮಾಧ್ಯಮದ ಮೂಲಕ ಎಪಿಕೆಎಸ್ ಆರ್ಗಾನಿಕ್ ನೀಡುವ ಉತ್ಪನ್ನಗಳನ್ನು ಕಂಡುಕೊಂಡೆ. ನಂತರ ನಾನು ಅವುಗಳನ್ನು ಖರೀದಿಸಲು ಮತ್ತು ಬಳಸಲು ಪ್ರಾರಂಭಿಸಿದೆ. ಮೊದಲ ಹಂತವಾಗಿ ನಾನು 2 ಲೀಟರ್ ಅಭಿಮಾನ್ ಅನ್ನು ಖರೀದಿಸಿ ಅದನ್ನು 200 ಲೀಟರ್ ನೀರಿನಲ್ಲಿ ದುರ್ಬಲಗೊಳಿಸಿದೆ ಮತ್ತು ಈ ಮಿಶ್ರಣವನ್ನು ಪ್ರತಿ ಬಾಳೆ ಸಸಿಗೆ 1 ಲೀಟರ್ ಹಾಕಿದೆ. ಈ ಅನ್ವಯದ ನಂತರವೇ ರೂಪಾಂತರವು ಸ್ಪಷ್ಟವಾಗಿ ಗೋಚರಿಸಿತು. ಹಿಂದೆ ಕುಂಠಿತಗೊಂಡಿದ್ದ ಸಸ್ಯಗಳು ಸಹ ಈಗ ತೀವ್ರವಾಗಿ ಬೆಳೆಯಲು ಪ್ರಾರಂಭಿಸಿವೆ. ಪರಿಣಾಮವಾಗಿ ನಾನು ಪ್ರಸ್ತುತ ನನ್ನ ಸಂಪೂರ್ಣ ತೋಟದಲ್ಲಿ ಈ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದೇನೆ. ಗಮನಾರ್ಹವಾಗಿ ನಾನು ಈ ಬೆಳೆಗಳನ್ನು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಂಪೂರ್ಣವಾಗಿ ನೈಸರ್ಗಿಕ ವಿಧಾನಗಳನ್ನು ಬಳಸಿ ಬೆಳೆಸುತ್ತಿದ್ದೇನೆ. ಬಾಳೆ ಗಿಡಗಳು ಈಗ 8 ತಿಂಗಳು ಹಳೆಯವು. ಇನ್ನೊಂದು ತಿಂಗಳೊಳಗೆ ಅವುಗಳನ್ನು ಕೊಯ್ಲು ಮಾಡುವ ನಿರೀಕ್ಷೆಯಿದೆ. ಈ ಸ್ಥಳೀಯ ಬಾಳೆ ವಿಧದ ಪ್ರಾಥಮಿಕ ಮೌಲ್ಯವು ಅದರ ಎಲೆಗಳಲ್ಲಿದೆ. ಅವು ಗಮನಾರ್ಹವಾಗಿ ಅಗಲ ಮತ್ತು ಅಸಾಧಾರಣವಾಗಿ ಗಟ್ಟಿಮುಟ್ಟಾಗಿರುತ್ತವೆ. ಹಬ್ಬಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಈ ಎಲೆಗಳಿಗೆ ಹೆಚ್ಚಿನ ಬೇಡಿಕೆಯಿದೆ. ಅವು ಎಲ್ಲಾ ರೀತಿಯ ಆಹಾರವನ್ನು ಪೂರೈಸಲು ಹೆಚ್ಚು ಸೂಕ್ತವಾಗಿರುವುದರಿಂದ ಬಾಳೆಹಣ್ಣುಗಳಿಗೆ ನಾವು ಮಾಡುವಷ್ಟೇ ಗಮನವನ್ನು ಎಲೆಗಳನ್ನು ಬೆಳೆಸಲು ನಾವು ವಿನಿಯೋಗಿಸುತ್ತೇವೆ. ಈ ಅತ್ಯುತ್ತಮ ಇಳುವರಿಯಿಂದ ಉತ್ತೇಜಿತನಾಗಿ ನನ್ನ ಬಳಿ ಇರುವ ಇನ್ನೊಂದು 50 ಸೆಂಟ್ಸ್ ಭೂಮಿಯಲ್ಲಿ ನಾನು ಹೊಸದಾಗಿ 500 ಬಾಳೆ ಸಸಿಗಳನ್ನು ನೆಟ್ಟಿದ್ದೇನೆ. ಅಲ್ಲಿಯೂ ಸಹ ನಾನು ಮೊದಲಿನಿಂದಲೂ ಇದೇ ಸಾವಯವ ವಿಧಾನವನ್ನು ಅನುಸರಿಸುತ್ತಿದ್ದೇನೆ. ಹೆಚ್ಚುವರಿಯಾಗಿ ನಾವು ಟೊಮೆಟೊಗಳನ್ನು ಅಂತರ ಬೆಳೆಯಾಗಿ ಬೆಳೆಸಿದ್ದೇವೆ. ಈ ಉತ್ಪನ್ನವನ್ನು ಅವರಿಗೂ ಬಳಸಬಹುದು ಎಂದು ನನಗೆ ತಿಳಿಸಿದಾಗಿನಿಂದ ನಾನು ಆ ಉದ್ದೇಶಕ್ಕಾಗಿ ಅದನ್ನು ಪ್ರಯತ್ನಿಸಲು ಯೋಜಿಸುತ್ತಿದ್ದೇನೆ. ನಾನು ಈಗ FL77 ಎಂಬ ಇನ್ನೊಂದು ಉತ್ಪನ್ನವನ್ನು ಸಹ ಖರೀದಿಸಿದ್ದೇನೆ. ಇದು ಬಾಳೆ ಗೊಂಚಲುಗಳು ದೃಢವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಎಂದು ನನಗೆ ಹೇಳಲಾಯಿತು. ಮುಂದಿನ 2 ದಿನಗಳಲ್ಲಿ ನಾನು ಅದನ್ನು ಅನ್ವಯಿಸಲು ಮತ್ತು ಅದರ ಫಲಿತಾಂಶಗಳನ್ನು ಗಮನಿಸಲು ಉದ್ದೇಶಿಸಿದ್ದೇನೆ. ಒಟ್ಟಾರೆಯಾಗಿ ನನ್ನ ಬಾಳೆ ಕೃಷಿಯಿಂದ ಇಳುವರಿ ಈಗ ಮೊದಲಿಗಿಂತ ಗಮನಾರ್ಹವಾಗಿ ಉತ್ತಮವಾಗಿದೆ. ನನ್ನ ಆದಾಯವು ಸಾಕಷ್ಟು ತೃಪ್ತಿಕರವಾಗಲು ಪ್ರಾರಂಭಿಸಿದೆ.